ಸರ್ ಒಂದು ಸೆಂಟೆನ್ಸಲ್ಲಿ ನೀವು ಮಾತಾಡೋದೇ ಕಡಿಮೆ ಸರ್, ಆದರೆ ನಿಮ್ಗೆ ನೋಡಿ ಜಾಕ್ ಕೊಡ್ತಾರ, ನಾವು ಕೇಳ್ತಾ ಇದೀವಿ ಒಂದು ಸೆಂಟೆನ್ಸಲ್ಲಿ ಫಿಲಮ್ ಬಗ್ಗೆ ಹೇಳಿ ಅಂತ. ಮೊದಲನೇ 20 ನಿಮಿಷದಲ್ಲಿ ನಿಮ್ಮ ದುಡ್ಡು ವಸೂಲಾಗಿರುತ್ತೆ, ಇಷ್ಟು ಮಾತ್ರ ಗ್ಯಾರಂಟಿ ಹೇಳೋದಲ್ಲ. ವಾ ವಾ. ಸೊ ಆ 20 ನಿಮಿಷದಲ್ಲಿ ಒಂದು ದೈತ್ಯ ನಿರ್ಮಾಪಕರನ್ನ ನೋಡ್ತೀರಾ, ಒಂದು ದೈತ್ಯ ಪ್ರತಿಭೆಗಳನ್ನು ನೋಡ್ತೀರಾ, ಇದಂತೂ ಗ್ಯಾರಂಟಿ ಹೇಳಬಲ್ಲೆ. ಯಾಕಂದರೆ ಈ ಮಾತನ್ನ ಹೇಳ್ತೀನಿ ನನಗೆ ರೋಮ ನಿಲ್ತಾ ಇದೆ. ಸೊ ಆ ಮಟ್ಟದ ಒಂದು ಏನು ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೆ ಇಡೀ ತಂಡ ರೆಡಿಯಾಗಿದೆ, ಅದಂತೂ ಗ್ಯಾರಂಟಿ ಹೇಳಬಲ್ಲೆ. ಸೊ ಅದಾದಮೇಲೆ ನಿರ್ಮಾಪಕರ ಬಗ್ಗೆ ನಾನು ಯಾರನ್ನೆಲ್ಲ ಭೇಟಿ ಆಗ್ತೀನಿ ಎಲ್ಲರೂ ಹೇಳೋದೊಂದೇ, ಸೊ ಅವ್ರಿಗೊಂದು ಸಾಥ್ ಕೊಡಿ, ಅವ್ರಿಗೊಂದು ಸಾಥ್ ಕೊಡಿ ಅಂತ. ಖಂಡಿತ ಸರ್, ನಿಮ್ಮ ಹಿಂದೆ ನಾನು ಯಾವಾಗಲೂ ಇದ್ದೀನಿ. ಸೊ ಯಾಕಂದರೆ ಒಂದು ಸಿನಿಮಾ ಗೆದ್ದರೆ ಎಷ್ಟೋ ಟೆಕ್ನಿಷಿಯನ್ಸು ಅದರ ಹಿಂದಿರುವಂಥ ಎಲ್ಲರೂ ಬದುಕ್ತಾರೆ. ಆ ನಿಟ್ಟಿನಲ್ಲಿ ಅದು ಈ ರೀತಿಯ ಪ್ರಯತ್ನ ಇದೊಂದು ದೊಡ್ಡ ಸಾಹಸ. ಸೊ ಈ ಸಾಹಸಕ್ಕೆ ಸಪೋರ್ಟ್ ಕೊಟ್ಟಂಥ ಎಲ್ಲರಿಗೂ, ಎಸ್ಪೆಷಲಿ ನಮ್ಮ ನಿರ್ದೇಶಕರು, ಆಮೇಲೆ ಹೀರೋ, ಈ ಮಟ್ಟದ ಇನ್ವಾಲ್ವ್ಮೆಂಟು ನಾನು KGF ಅಲ್ಲಿ ನೋಡಿದ್ದೆ. ಅದಾದ ನಂತರ ಮೊದಲನೇ ಸಾರಿ ನೋಡ್ತಾ ಇರೋದು. ಅಂದರೆ ಎಲ್ಲ ವಿಷಯದಲ್ಲೂ ಅದರಲ್ಲಿ ಡಿಸ್ಕಸ್ ಮಾಡಿ ಇದರಲ್ಲಿ ಬೆಸ್ಟ್ ಕೊಡಬೇಕು ಅನ್ನೋಂಥ ಅವ್ರದ್ದು ಒಳಗಿರುವಂಥ ಹುಮ್ಮಸ್ಸು. ಸೊ ಅದಕ್ಕೆ ಯಾವಾಗಲೂ ನಾನು ಸಾಥಿದ್ದೀನಿ ಸರ್. ಖಂಡಿತ ಇದೊಂದು ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ, ಕನ್ನಡದಿಂದ ಇನ್ನೊಂದು ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ. ಧನ್ಯವಾದ ಸರ್. ಥ್ಯಾಂಕ್ ಯು. ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಸರ್? ಇಡೀ ಸಿನಿಮಾನ ಎಕ್ಸ್ಪೆಕ್ಟೇಷನ್ ಇದೆ. ಖಂಡಿತ ಒಂದು ಒಳ್ಳೆ ಸಿನಿಮಾ ಇದೆ. ಥ್ಯಾಂಕ್ ಯು ರವಿ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದು ಬಹಳ ಖುಷಿ ಆಯ್ತು ನಮಗೆ. ಥ್ಯಾಂಕ್ ಯು.